ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ ಸ್ಪೋರ್ಟ್ಸ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಒಳ ಮ್ಯಾಚ್ ಯಾವ ತರ ಆಡಿದ್ರು ಸಖತ್ ಇಂಟೆನ್ಸಿಟಿಯಿಂದ ಇತ್ತು ಮ್ಯಾಚು, ಸಖತ್ ಕ್ಯೂರಿಯಾಸಿಟಿಯಿಂದ ಮ್ಯಾಚು. ಇವ್ರು ವಿನ್ ಆಗ್ತಾರ ಅವ್ರು ವಿನ್ ಆಗ್ತಾರ ಅಂತ ಯಾವ ರೇಂಜ್ ಇತ್ತು. ಇದಕ್ ಮೊದ್ಲೇ RR ವರ್ಸಸ್ GT ಆಡ್ಬೇಕಾದಾಗ ಇದೇ ತರ ಆಗಿತ್ತು. ಬಟ್ ಇದು ಅದಕ್ಕಿಂತ ಬೆಟರ್ ಮ್ಯಾಚ್ ಅಂತ ಹೇಳ್ಬೋದು. ಅಷ್ಟೊಂದು ಕ್ಯೂರಿಯಾಸಿಟಿ ಇತ್ತು, ಅಷ್ಟೊಂದು ಇಂಟೆನ್ಸಿಟಿಯಿಂದ ನೋಡಿರ್ತಾರೆ. ಯಾವ ತರ ಆಡಿದ್ದು ಬ್ಯಾಟಿಂಗು ಎರಡು ಕಡೆನೂ ಅಷ್ಟೇ. ಡೆಲ್ಲಿ ಓವರ್ ಇರ್ಬೋದು ಮತ್ತೆ ಗುಜರಾತ್ ಸಹನು ಎರಡು ಕಡೆನೂ ಸಖತ್ ಈವನ್ ಆಗಿತ್ತು. ಬ್ಯಾಟ್ಲು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅವ್ರಿಗಿಂತ ಇಲ್ಲಿ ನೋಡ್ತಾರಲ್ವಾ, ಒಂಥರ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಂಡು ನೋಡಿದ್ರು. ಆ ತರ ಮ್ಯಾಚ್ ನ ವಿಟ್ನೆಸ್ ಮಾಡಿರೋದು ನಿನ್ನೆ. ಯಾರ್ಯಾರು ನಿನ್ನೆ ಮ್ಯಾಚ್ ನ ಮಿಸ್ ಮಾಡ್ಕೊಂಡಿರ್ತಾರೋ ಅವ್ರ ಒಂಥರ ಸ್ವಲ್ಪ ದುರದೃಷ್ಟವಂತರ ಅಂತ ಹೇಳ್ಬೋದು. ಆ ತರ ಇತ್ತು, ಆ ರೇಂಜ್ ಇತ್ತು ನಿನ್ನೆ ಬ್ಯಾಟಲ್ಲು. ಸಖತ್ತಾಗಿ ಆಡಿದ್ರು, ಈವನ್ ಕಂಟೆಸ್ಟ್ ಆಗಿತ್ತು. ಅವ್ರು ವಿನ್ ಆಗ್ತಾರೆ, ಇವ್ರು ವಿನ್ ಆಗ್ತಾರ. ಸಮ್ ಪಾಯಿಂಟ್ ಅಲ್ಲಿ ಅವರು ವಿನ್ ಆಗೋ ಚಾನ್ಸಸ್ ಇತ್ತು. ಮತ್ತೆ ನೋಡಿದ್ರೆ ಇವ್ರು ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತೆ ನೋಡಿದ್ರೆ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ. ಆ ತರ ಯಾವ ತರ ಇತ್ತು ಪ್ರತಿಯೊಂದನ್ನು ನೋಡೋಣ. ಅದಕ್ಕೆ ಮುಂಚೆ ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಬೇಗ 1K ಕಂಪ್ಲೀಟ್ ಮಾಡೋಣ. ಮತ್ತೆ ಟಾಸ್ಕ್ ಬರೋಣ. ಟಾಸ್ ವಿನ್ ಆಗಿದ್ ಬಂದು ಡೆಲ್ಲಿ. ನಾವು ಚೇಂಜ್ ಮಾಡ್ತೀನಿ ಅಂದ್ರು, ಬ್ಯಾಟಿಂಗ್ ಆಡಕ್ಕಂತ ಬರ್ತಾರೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು. ಇವ್ರಿಗೇನು ಇನಿಷಿಯಲ್ ಸ್ಟಾರ್ಟ್ ಏನೋ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಯಾಕಂದ್ರೆ ಸಾಯಿ ಸುದರ್ಶನ್ ಬೇಗ ವಿಕೆಟ್ ಕೊಡ್ತಾರೆ, 3ನೇ ಓವರ್ ಅಲ್ಲೇ ವಿಕೆಟ್ ಕೊಟ್ಟು ಹೋಗ್ತಾರೆ ಮುಖೇಶ್ ಕುಮಾರ್ಗೆ. ನೆಕ್ಸ್ಟ್ ಬಟ್ಲರ್ ಬರ್ತಾರೆ. ಮತ್ತೆ ನೋಡಿ ಇಲ್ಲಿ ಶುಭ್ಮನ್ ಗಿಲ್ಲು ಮತ್ತೆ ಬಟ್ಲರ್ ಆಡ್ತಾರಲ್ವಾ ಪಾರ್ಟ್ನರ್ಶಿಪ್, ಇದು ಸೆಕೆಂಡ್ ವಿಕೆಟ್ ಮೇನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಇವರಿಬ್ಬರದು ಪಾರ್ಟ್ನರ್ಶಿಪ್ 60 ರನ್ಸ್ ಬರುತ್ತೆ 32 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಇಬ್ರು. ಜಾಸ್ ಬಟ್ಲರ್ ಅಂತೂ ಒಂಥರ ಅಗ್ರೆಸಿವ್ ಮೋಡಲ್ಲೇ ಆಡ್ತಾರೆ, ಸ್ಟಾರ್ಟಿಂಗ್ ಇಂದಾನು ಅಗ್ರೆಸಿವ್ ಮೋಡಲ್ಲೇ ಆಡ್ತಾರೆ. ಸಖತ್ತಾಗಿ ಆಡಿದ್ರು. ಇವ್ರ ಪವರ್ ಪ್ಲೇನೇ ಸಖತ್ತಾಗಿ ಆಯ್ತು ಅಂತ ಹೇಳ್ಬೋದು. 6 overs ಅಲ್ಲಿ ಪವರ್ ಪ್ಲೇ ಮುಗಿಯಷ್ಟೊಳಗಡೆ 68 for 1 ಇದ್ರು. ಪವರ್ ಪ್ಲೇನೇ ಸಖತ್ತಾಗಿತ್ತು, ಚೆನ್ನಾಗಿ ಆಡಿದ್ರು. ಮತ್ತೆ ಜಾಸ್ ಬಟ್ಲರ್ ಬಂದು ಕುಲ್ದೀಪ್ ವಿಕೆಟ್ಗೆ ಔಟ್ ಆಗಿ ಹೋಗ್ತಾರೆ. ಅವರು 52 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಆಡ್ ಆಗೋದು ಯಾರು? ವಾಷಿಂಗ್ಟನ್ ಸುಂದರ್. ಇವ್ರು ಯಾವ ರೇಂಜ್ ಆಡ್ತಾರೆ ಬ್ಯಾಟಿಂಗು, ಬರೀ 6 4 ಆ ತರ ಡೀಲ್ ಮಾಡ್ತಾ ಇದಾರೆ. ಸಖತ್ತಾಗಿ ಆಡಿದ್ರು. ಗಿಲ್ ಜೊತೆ ಸಖತ್ ಪಾರ್ಟ್ನರ್ಶಿಪ್ ಬಂತು. ಇಂಪ್ಯಾಕ್ಟ್ ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಬಂದಿದ್ದು 104, ಜಸ್ಟ್ 60 ಬಾಲ್ಸ್ ಅಲ್ಲಿ 104 ರನ್ಸ್ ನ ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ರು. ಸಖತ್ತಾಗಿ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ 55 ರನ್ಸ್ ನ ಸ್ಕೋರ್ ಮಾಡಿದ್ರು 32 ಬಾಲ್ಸ್ ಅಲ್ಲಿ. ಮತ್ತೆ ಶುಭ್ಮನ್ ಗಿಲ್ಲು 70 ರನ್ಸ್ ನ ಸ್ಕೋರ್ ಮಾಡಿದ್ರು. ಚೆನ್ನಾಗಿ ಆಡಿದ್ರು. ಲಾಸ್ಟ್ ಅಲ್ಲಿ ಗ್ಲೇನ್ ಫಿಲಿಪ್ಸ್ ಸ್ವಲ್ಪ ಕ್ಯಾಮಿಯನ್ ಹಾಕಿದ್ರು. ಇಷ್ಟೆಲ್ಲ ಆಡಿದ್ಮೇಲೆ ಲಾಸ್ಟ್ ಅಲ್ಲಿ ಇವರು ಟಾರ್ಗೆಟ್ ಕೊಡೋದು 210, 4 ವಿಕೆಟ್ಸ್ ಕಳ್ಕೊಂಡು 210 ಟಾರ್ಗೆಟ್ ಆಗಿ ಕೊಡ್ತಾರೆ 20 overs ಅಲ್ಲಿ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಮುಖೇಶ್ ಕುಮಾರ್ 2 ವಿಕೆಟ್ಸ್ ತಗೊಂಡ್ರು, ಬಟ್ ಎಕ್ಸ್ಪೆನ್ಸಿವ್ ಆದ್ರು. ಮತ್ತೆ ಯಾವ ತರ ಲುಂಗಿ ನಿಗಡಿ ಬೌಲಿಂಗ್ ಹಾಕಿದ್ದು, ಯಾವ ತರ ಅಂದ್ರೆ ಪ್ರತಿಯೊಂದು ಬಾಲ್ ಸ್ಲೋಯರ್ ಒನ್. ಅವ್ರಿಗೆ ಗೊತ್ತು ಸ್ಲೋಯರ್ ಒನ್ ಆಗ್ತಾರಂತೆ, ಬಟ್ ಆಡಕ್ ಆಗ್ತಾ ಇಲ್ಲ. ಸಖತ್ ಎಕನಾಮಿಕ್ ಆಗಿ ಮಾಡಿದ್ ಯಾರು ಅಂದ್ರೆ ಲುಂಗಿ ನಿಗಡಿ. 4 overs ಅಲ್ಲಿ 24 ರನ್ಸ್ 1 ವಿಕೆಟ್. ಗಿಲ್ಗಂತೂ ಸ್ಲೋಯರ್ ಒನ್ಸ್ ಹಾಕಿ ಲಾಸ್ಟ್ಗೆ ಔಟೇ ಮಾಡ್ಬಿಟ್ರು ಗಿಲ್ನ. ಆ ತರ ಸಖತ್ತಾಗಿ ಮಾಡಿದ್ರು. ಕುಲ್ದೀಪ್ ಯಾದವ್ ಎಕ್ಸ್ಪೆನ್ಸಿವ್ ಆದ್ರು. ನಟರಾಜನ್ ಅಷ್ಟೇ ಸಖತ್ತಾಗಿ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ರು. ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿನೇ ಮಾಡಿದ್ರು. ಮತ್ತೆ ವಿಪ್ರಜ್ ನಿಗಮ್ ಅಂತೂ ಬಾರ್ಸಾಕ್ಬಿಟ್ರು. 1 over ಅಲ್ಲೇ 1 over ಅಲ್ಲೇ 23 ರನ್ಸ್. ಸರಿಯಾಗಿ ಆಡಿದ್ರು. ಇದನ್ನ ಚೇಸ್ ಮಾಡಕ್ಕಂತ ಬರ್ತಾರೆ ಡೆಲ್ಲಿ ಬ್ಯಾಟ್ಸ್ಮನ್ಸ್. ಯಾವ ತರ ಇವ್ರಿಗೆ ಬೇಕಾಗಿತ್ತು ಚೇಸ್ ಮಾಡ್ಬೇಕಾದಾಗ, ಯಾವ ತರ ಇನ್ನಿಂಗ್ಸ್ ಬೇಕಾಗಿತ್ತು ಅದೇ ತರ ಬಂತು. ನಿಶಾಂಕ ಇರ್ಬೋದು ಮತ್ತೆ KL ರಾಹುಲ್ ಇರ್ಬೋದು, ಯಾವ ರೇಂಜ್ ಆಡಿದ್ರು ಅಂದ್ರೆ ಬ್ಯಾಟಿಂಗು ಸಖತ್ತಾಗಿ ಆಡಿದ್ರು. ಇವ್ರದ್ದು ಪವರ್ ಪ್ಲೇ ಮುಗಿಯೋಷ್ಟೊಳಗಡೆ ಪವರ್ ಪ್ಲೇದಲ್ಲೇ ಸ್ವಲ್ಪ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. 5th over ತನಕ ಇವ್ರು 40 ರನ್ಸ್ ಜಸ್ಟ್ ಇದ್ದಿದ್ದು. ಲಾಸ್ಟ್ 6th over ಅಶೋಕ್ ಶರ್ಮಾ ಬೌಲಿಂಗ್ ಮಾಡಕ್ ಬರ್ತಾರೆ. ಆ ಓವರ್ 23 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವಾಗ ಏನಾಗುತ್ತೆ 6 overs ಗೆ 63 ರನ್ಸ್ ನ ಆಗುತ್ತೆ. ಪವರ್ ಪ್ಲೇದಲ್ಲೇ ಒಂಥರ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಡೆಲ್ಲಿ ಅವರು. ಮತ್ತೆ ಇವ್ರ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂತು. 76 ರನ್ ಜಸ್ಟ್ 49 ಬಾಲ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಬಂದಿದ್ದು. ಸಖತ್ತಾಗಿ ಆಡಿದ್ರು. ನಿಶಾಂಕ ವಿಕೆಟ್ ಕಳ್ಕೊಂಡಿದ್ದು 8th over ಅಲ್ಲಿ. ಪ್ರಸಿದ್ಧ ಕೃಷ್ಣಗೆ ಔಟ್ ಆದ್ರು. ನೆಕ್ಸ್ಟ್ ಬಂದ್ರಲ್ವಾ ನಿತೀಶ್ ರಾಣಾ, ಸಮೀರ್ ರಿಜ್ವಿ. 10ನೇ over ಅಲ್ಲಿ ರಶೀದ್ ಖಾನ್ಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್, 2 ವಿಕೆಟ್ಸ್ ಆ ಓವರ್ ಅಲ್ಲೇ ಬಿದ್ದಾಯ್ತು. ಇಲ್ಲಿ ಸ್ವಲ್ಪ ಕಷ್ಟ ಆಯ್ತು ಡೆಲ್ಲಿಗೆ. ಮತ್ತೆ ಆಡಕ್ಕಂತ ಬರ್ತಾರೆ ಮಿಲ್ಲರು ಬರ್ತಾರೆ. ಮಿಲ್ಲರ್ ಬಂದು ಜಸ್ಟ್ 12 ಬಾಲ್ಸ್ ಅಲ್ಲಿ 30 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಆಗ ಇವರು ಫಿಂಗರ್ ಇಂಜುರಿ ಆಗಿ ಏನ್ ಮಾಡ್ತಾರೆ, ರಿಟೈರ್ಡ್ ಕೊಟ್ಟು ಹೋಗ್ಬಿಡ್ತಾರೆ. ಆಗ ಇನ್ನೂ ಕಷ್ಟ ಆಗ್ಬಿಡುತ್ತೆ ಡೆಲ್ಲಿಗೆ. ಆಗ ಒಂದ್ ಕಡೆಯಿಂದ ಪಾಪ KL ರಾಹುಲ್ ಮಾತ್ರ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಇನ್ಯಾರು ಅವ್ರಿಗೆ ಅಷ್ಟೊಂದು ಅಸಿಸ್ಟ್ ಕೊಡಲ್ಲ. ಅವರು ರಿಟೈರ್ಡ್ ಕೊಟ್ಟು ಹೋದ್ಮೇಲೆ ಅಕ್ಷರ್ ಪಟೇಲ್ ಬರ್ತಾರೆ. ಮೇನ್ ಇಲ್ಲೇ ಅವ್ರಷ್ಟು ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಅಕ್ಷರ್ ಪಟೇಲ್ ಬಂದು 3 balls ಅಲ್ಲಿ 2 runs ಸ್ಕೋರ್ ಮಾಡ್ತಾರೆ, ಔಟ್ ಆಗ್ಬಿಡ್ತಾರೆ ಪ್ರಸಿದ್ಧ ಕೃಷ್ಣಗೆ. ಮತ್ತೆ ಕ್ರಿಸ್ಟನ್ ಸ್ಟಬ್ಸ್ ಬರ್ತಾರೆ. ಇವರು ಅಷ್ಟೇ 6 balls ಅಲ್ಲಿ 7 runs ನ ಸ್ಕೋರ್ ಮಾಡ್ತಾರೆ, ಅಷ್ಟೇ ಔಟ್ ಆಗ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ಒಂಥರ ಕಷ್ಟ ಆಗ್ಬಿಡುತ್ತೆ. ಯಾವಾಗ ಇವರು ರನ್ಔಟ್ ಆಗ್ತಾರೋ ಸ್ಟೆಪ್ಸ್, ನೆಕ್ಸ್ಟ್ ಬರ್ತಾರೆ ಮಿಲ್ಲರು.
ಅವ್ರ ಇಂಜುರಿಯಿಂದ ರಿಟೈರ್ಡ್ ಆಗಿದ್ರಲ್ವಾ, ನೆಕ್ಸ್ಟ್ ಬೇರೆ ಆಪ್ಷನ್ ಇದ್ದಿಲ್ಲ, ಬರ್ಲೇಬೇಕಾಗಿತ್ತು. ಮಿಲ್ಲರ್ ಬರ್ತಾರೆ. ಅವ್ರು ಬಂದ ಮೇಲೆ ಯಾವ ತರ ಇತ್ತು ಅಂದ್ರೆ, ಲಾಸ್ಟ್ ಒಂದು 20 ಬಾಲ್ಸ್ ಏನೋ ಇತ್ತು, ಅವ್ರು ಬರ್ಬೇಕಾದಾಗ 20 ಬಾಲ್ಸ್ ಅಲ್ಲಿ 50 ರನ್ಸ್ ಏನೋ ಬೇಕಾಗಿತ್ತು. ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಅವ್ರು ಬಂದಿದ್ದು. ಅದೇ ಓವರ್ ಅಲ್ಲಿ KL ರಾಹುಲ್ ವಿಕೆಟ್ ಕೊಟ್ಟು ಸಿರಾಜ್ಗೆ ಔಟ್ ಆಗ್ತಾರೆ. KL ರಾಹುಲ್ ಬಂದು 92 ರನ್ಸ್ ನ ಸ್ಕೋರ್ ಮಾಡ್ತಾರೆ ಜಸ್ಟ್ 52 ಬಾಲ್ಸ್ ಅಲ್ಲಿ. ಒಂಥರ ಡೆಲ್ಲಿ ಕಡೆ ಸಗದಾಗ ಆಡಿದ್ರು ಅಂತ ಹೇಳ್ಬೋದು. ಮತ್ತೆ ಮಿಲ್ಲರ್ 20 ಬಾಲ್ 50 ಬೇಕಾಗಿತ್ತಲ್ವಾ. ಯಾವ ರೇಂಜ್ ಆಡಿದ್ ಬ್ಯಾಟಿಂಗು, ಯಪ್ಪ ಸರಿಯಾಗಿ ಆಡಿದ್ರು ಅಂತ ಹೇಳ್ಬೋದು, ಸರಿಯಾಗಿಟ್ರು ಅಂತ ಹೇಳ್ಬೋದು. ಸಿರಾಜ್ ಅಣ್ಣ, ನೀವೇನ್ ಅನ್ಕೊಳ್ಳಿ, ಸಿರಾಜ್ ಬಂದು ಡೆತ್ ಓವರ್ ಸ್ಪೆಷಲಿಸ್ಟ್ ಅಲ್ಲ. ಅವ್ರಿಗೆ ಏನಿದ್ರು ಸ್ಟಾರ್ಟಿಂಗ್ ಇನಿಷಿಯಲ್ ಓವರ್ಸ್ ಅಲ್ಲಿ ಅಷ್ಟೇ ಸ್ವಿಂಗ್ ಏನಾದ್ರು ಸಿಕ್ಕಿದಾಗ ಸಖತ್ತು ಡೆಡ್ಲಿ ಆಗಿ ಕಾಣಿಸ್ತಾರೆ. ಬಟ್ ಡೆತ್ ಅಂತ ಬಂದಾಗ ಇವರು ಡೆತ್ ಬೌಲರ್ ಅಲ್ಲ, ಪದೇ ಪದೇ ಪ್ರೂವ್ ಮಾಡಿದ್ದಾರೆ. ನೈಟು ಅಷ್ಟೇ, ಆಕ್ಚುಲಿ ಹೇಳ್ಬೇಕಾದ್ರೆ ಕೈಸರ್ ಅಬಾರ್ಡ್ 18th ಓವರ್ ಸಖತ್ತಾಗಿ ಮಾಡಿದ್ರು, 9 ರನ್ಸ್ ಕೊಟ್ರು ಅಷ್ಟೇ. 19th ಓವರು ಯಾವ ರೇಂಜ್ ಹೊಡ್ಸ್ಕೊಂಡ್ರು ಅಂದ್ರೆ 33 ರನ್ಸ್ ನ ಬಿಟ್ಕೊಟ್ರು. ವಾಂಗ್ ಹೊಡೆದ್ರಂದ್ರೆ ಮಿಲ್ಲರು ನಾಯಿಗೆ ಹೊಡೆದಾಕಿದ್ರು ಸಿರಾಜ್ ಅಣ್ಣ, ಒಂಥರ ಸಪ್ಪಗಾಗ್ಬಿಟ್ಟಿದ್ರು ಆ ತರ ಹೇಳ್ಬೋದು. ಇಲ್ಲಿ ನೆಹ್ರಾ ಕೂಡ ಅಷ್ಟೇ, ಆಚೆಯಿಂದ ಫುಲ್ ಕೋಪ ಮಾಡ್ಕೊಬಿಟ್ಟಿದ್ರು ಸಿರಾಜ್ ಮೇಲೆ. ಆ ತರ ಇವರು ರನ್ಸ್ ನ ಬಿಟ್ಕೊಟ್ರು. ಸಿರಾಜ್ ಇಷ್ಟು ರನ್ಸ್ ನ ಬಿಟ್ಕೊಟ್ಮೇಲೆ ಲಾಸ್ಟ್ ಓವರ್ಗೆ 13 ರನ್ಸ್ ಬೇಕಾಗಿರುತ್ತೆ. ಆ 13 ರನ್ಸ್ ನ ಡಿಪೆಂಡ್ ಮಾಡ್ಕೊಳಕ್ ಬರ್ತಾರೆ ಇವರು ಪ್ರಸಿದ್ಧ ಕೃಷ್ಣ. ಇವ್ರು ಒಂಥರ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಮೊದಲನೇ ಬಾಲೆ ವಿಪ್ರತ್ ನಿಗಮ್ ಬಂದು 4 ಹೊಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ಔಟ್ ಆಗ್ಬಿಡ್ತಾರೆ 2ನೇ ಬಾಲ್. 3ನೇ ಬಾಲ್ ಕುಲ್ದೀಪ್ ಬರ್ತಾರೆ, ಅವರು ಸಿಂಗಲ್ ಕೊಡ್ತಾರೆ. 4ನೇ ಬಾಲ್ ಏನ್ ಮಾಡ್ತಾರೆ ಅಂದ್ರೆ ಮಿಲ್ಲರ್ 6 ಹೊಡಿತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 2 ಬಾಲ್ಸ್ 2 ರನ್ಸ್ ಬೇಕಾಗಿರುತ್ತೆ. ಮತ್ತೆ 5th ಬಾಲ್ ಸಿಂಗಲ್ ಚಾನ್ಸ್ ಇರುತ್ತೆ, ಆರಾಮಾಗಿ ಓಡ್ಬೋದಾಯ್ತು ಸಿಂಗಲ್. ಬಟ್ ಇವ್ರು ಏನ್ ಮಾಡಿದ್ರು, ಮಿಲ್ಲರು ಸಿಂಗಲ್ ಹೋಗಿಲ್ಲ. ಯಾಕಂದ್ರೆ ಮ್ಯಾಚ್ ವಿನ್ ಮಾಡ್ಸೋಣ ಅಂತ ಏನ್ ಮಾಡಿದ್ರು, ಇವರೇ ಇದ್ರು. ಕುಲ್ದೀಪ್ ಯಾದವ್ ಲಾಸ್ಟ್ ಬಾಲ್ ಸಿಂಗಲ್ ತಗೊಳ್ಳೋ ಕೇಪಬಿಲಿಟಿ ಇತ್ತು ಅವ್ರಿಗೆ. ಬಟ್ ಇವರು ಇದೇ ಮಾಡಿದ ಮಿಸ್ಟೇಕ್ ಅಂತ ಹೇಳ್ಬೋದು. ಮಿಲ್ಲರು ಎಲ್ಲಾನು ಸಖತ್ತಾಗಿ ಮಾಡ್ಕೊಂಡ್ ಬಂದ್ರು ಡೆಲ್ಲಿ ಕಡೆ. ಲಾಸ್ಟ್ ಅಲ್ಲಿ ಇದೊಂಥರ ಮಿಲ್ಲರ್ದು ಲಾಸ್ಟ್ ಅಲ್ಲಿ ಮಿಲ್ಲರ್ ಡಿಸಿಷನ್ ತಗೊಂಡ್ರಲ್ವಾ, ಸಿಂಗಲ್ ಓಡದೆ ಇದ್ದಿದ್ದು. ಇದೊಂಥರ ಇವ್ರಿಗೆ ಬ್ಯಾಕ್ ಫೈರ್ ಆಯ್ತು ಅಂತ ಹೇಳ್ಬೋದು. ಹೌದು, ಆ ಬಾಲ್ ಏನಾದ್ರು ಸಿಂಗಲ್ ಹೋಗಿದ್ರೆ ಡ್ರಾ ಆದ್ರೂ ಆಗ್ತಾ ಇತ್ತು. ಆದ್ಮೇಲೆ ನೆಕ್ಸ್ಟ್ ಏನೋ ಒಂದು ಬಾಲ್ ಟಚ್ ಇಲ್ಲ ಅಂದ್ರೆ ಓಡೋದು ಇಲ್ಲ, ಏನೋ ಒಂದು ಮಾತಾಡ್ಕೊಂಡು ಏನೋ ಮಾಡ್ಬೋದಾಯ್ತು. ಬಟ್ ಈ ತರ ಮಾಡಿದ್ ಲಾಸ್ಟ್ ಬಾಲ್ ಅಷ್ಟೇ ಬೌನ್ಸರ್ ಹಾಕಿದ್ರು, ಅದನ್ನು ಹೊಡೆಯಕ್ ಆಗಿಲ್ಲ. ಓಡಿದ್ರು, ಡ್ರಾ ಆದ್ರೂ ಮಾಡ್ಕೊಳ್ಳೋಣ ಅಂತ ಓಡಿದ್ರು, ಬಟ್ ಜಾಸ್ ಬಟ್ಲರ್ ಬಿಟ್ಟಿಲ್ಲ, ಅಷ್ಟರಿಂದಾನೇ ವಿಕೆಟ್ ಗೆದ್ರು. ಇಲ್ಲಿ 1 ರನ್ ಇಂದ GT ವಿನ್ ಆಯ್ತು. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಯಾವ ರೇಂಜ್ ಇತ್ತಂದ್ರೆ, ಈ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಈ ತರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದು ನಿಜ, ಈ ತರ ಇದ್ರನ್ನೇ ಅಲ್ವಾ ನೋಡಕ್ ಮಜಾ ಇರೋದು. ಈ ತರ ಏನಾದ್ರು ಆದ್ರೆ ಟೂರ್ನಮೆಂಟ್ ಯಾವ ತರ ಇರುತ್ತಂದ್ರೆ, ಜಿದ್ದಿ ಅನ್ನೋದು ಜಾಸ್ತಿ ಇರುತ್ತೆ, ಪೈಪೋಟಿ ಅನ್ನೋದು ಇರುತ್ತೆ, ಒಂಥರ ಈವನ್ ಬ್ಯಾಟಲ್ ಇರಬೇಕು. ಇವತ್ತಾಯ್ತಲ್ಲ ಮ್ಯಾಚ್, ಇದು ಈ ತರ ಸಖತ್ತಾಗಿತ್ತು ಮ್ಯಾಚ್. ಒಂಥರ ಡೆಲ್ಲಿ ಅವ್ರಿಗೆ ಪಾಪ ಎಲ್ಲ ಮ್ಯಾಚ್ ನ ಸೋತ್ರು ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.